ವೀಣಾ ಏ ವೀಣಾ ಏ ವೀಣಾ ಕಾಫಿ ತಗೊಂಬರ ಒಂದು ಲೋಟ. ಓಹೋ ಏನದು ಸ್ವೀಟು? ಯಾವ ಸಂತೋಷಕ್ಕೆ ಯಾರು ಕೊಟ್ರು? ಸಿಂಚನ ಕೊಟ್ಲು. ಸಿಂಚನಲ್ಲ ಏನು ಗುಡ್ ನ್ಯೂಸಾ? ಅವ್ರಿಗೆ ಗುಡ್ ನ್ಯೂಸೇ, ಆದ್ರೆ ಈ ಮನೆಗಲ್ಲ. ಮನೆ ಅದೇನು ಅಂತ ಸರಿಯಾಗಿ ಹೇಳೆ. ರೀ ಮೊನ್ನೆ ಜಾನು ಕಾರ್ಯದ ದಿನ ನಮ್ಮ ಚಿರು ಏನೋ ಅವಳು ಪರ್ಫ್ಯೂಮ್ ತೊಗೊಂಬಿಟ್ಟ ಅಂತ ದೊಡ್ಡ ರಂಪ ರಾಮಾಯಣ ಮಾಡಿದ್ಲಲ್ವಾ, ಅದನ್ನೆಲ್ಲ ಹೋಗಿ ಅವಳ ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಅವರಪ್ಪ ಅವ್ರಿಗೆ ಹೊಸ ಮನೆ ಕೊಡಿಸಿದಾರಂತೆ, ಅದಕ್ಕೆ ಈ ಸ್ವೀಟ್ ಕೊಟ್ಟಿದ್ದಾಳೆ. ಏನ ಹೊಸ ಮನೆ ಕೊಡಿಸಿದಾರಂತ? ಬಿಡ ನಾನು ಇಲ್ಲೇ ಹೋಗ್ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಕಾಫಿ ಬೇಡ ಕಣೆ, ಬರ್ತೀನಿ. ಅಷ್ಟು ಚಿಕ್ಕ ವಿಚಾರನ ದೊಡ್ಡ ರಾದ್ದಾಂತ ಮಾಡಿಬಿಟ್ಲಲ್ಲ ಅಂತ ಏನೋ ಒಂದೆರಡು ಮಾತಂದೆ, ಅದನ್ನೇ ದೊಡ್ಡದು ಮಾಡಿಬಿಟ್ಟಿದ್ದಾಳೆ. ಮೊದಲೇ ಮನೆ 2 ಭಾಗ ಆಗಿದೆ, ಇನ್ನು ಮನೆ ಬೇರೆ ಬಿಟ್ಟು ಹೋಗ್ತೀನಿ ಅಂತಿದ್ದಾರೆ. ಎಲ್ಲ ನನ್ನಿಂದಲೇ ಆಗೋಯ್ತು ಅನಿಸುತ್ತೆ. ಏನು ಮಾಡಲಿ? ಅಣ್ಣ ಬೈದು ಟೀ ಕೊಡಿ. ಅಣ್ಣ ಸಕ್ಕರೆ ಕಡಿಮೆ. ಏಯ್ ಏನಾ ಭಾಳ ಖುಷಿಯಾಗಿದೆಯಾ? ಏನೋ ವಿಷಯ ಕೇಳ್ಪಟ್ಟೆ, ನಿಮ್ಮ ಮತ್ತೆ ಮಾವ ನಿನ್ನ ಮನೆ ಕೊಡಿಸ್ಯಾರಂತೆ. ಬ್ರೋ ಖುಷಿಯಾಗದೆ ಇರುತ್ತಾ? ಆ್ಯಕ್ಚುಲಾಗಿ ನಮ್ಗೆ ಗೊತ್ತೇ ಇರಲಿಲ್ಲ ವಿಷಯ. ಅವ್ರ ಮನೆಗೆ ಹೋಗಿದ್ವಾ, ಸರಿ ಹೀಗೆ ಬನ್ನಿ ಹೋಗ್ಬರೋಣ ಅಂದರು. ಕರೆದ್ರಲ್ಲ ಅಂತ ಹೋದ್ವಿ. ಒಂದು ಮನೆಗೆ ಕರ್ಕೊಂಡು ಹೋದ್ರಪ್ಪ. ಥ್ಯಾಂಕ್ಸ್ ಅಪ್ಪ. ಹೇಗಿದೆ ಮನೆ ಅಂತ ಕೇಳಿದ್ರು. ಚೆನ್ನಾಗಿದೆ ಅಂದ್ವಿ. ಈ ಮನೆ ನಿಮ್ಗೆ ಅನ್ಬಿಡೋದಾ? ನಾವು ಹಿಂಗೆ ಗರ ಬಡ್ದೋ ಥರ ನಿಂತ್ಕೊಂಡ್ಬಿಟ್ಟೆ. ಏನು ಹೇಳೋದು ಗುರು, ಸ್ಟನ್ ಆಗ್ಬಿಟ್ಟೆ ನಾನು. ಹೊಡೆಯಲ್ಲ ಜಾಕ್ ಪಾಟು. ನಿನಗೇನಪ್ಪ ನಮ್ಮ ಥರ ಕಷ್ಟಪಡ್ಬೇಕಾಗಿಲ್ಲ, ಎಲ್ಲ ಸಲೀಸಾಗಿ ಸಿಕ್ಬಿಡುತ್ತೆ. ಯಾವ ಏರಿಯಾದಲ್ಲಿ ಇರೋದು ಮನೆ? ಇಲ್ಲೇ ಬ್ರೋ, ವಿಜಯನಗರ. ವಿಜಯನಗರ? ನೀನು ಹೊಡೆಯಲ್ಲ ಜಾಕ್ ಪಾಟು. ವಿಜಯನಗರದಲ್ಲಿ ಮನೆ ತಗೋದ್ರೆ ಸುಮ್ಮನೆನಾ? ಏನಿಲ್ಲ ಅಂದ್ರೆ ಸ್ಕ್ವೇರ್ ಫೀಟಿಗೆ 7 8 ಸಾವಿರ ಇರುತ್ತೆ. ನಾವು ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದ್ರು ಅಲ್ಲಿ ಮನೆ ತಗೊಳ್ಳೋದಕ್ಕೆ ದುಡ್ಡು ಸಾಕಾಗಲ್ಲ. ಅಂಥದ್ರಲ್ಲಿ ನಿನಗೆ ಅಲ್ಲೇ ಮನೆ ಕೊಡಿಸ್ತಾ ಇದ್ದಾರಲ್ಲ, ಒಳ್ಳೆ ಜಾಕ್ ಪಾಟು. ನಮ್ದಲ್ವ, ನಮ್ಮ ಅತ್ತೆ ಮಾವಂದು. ಏನು 2 BHK 3 BHK ಅಥವಾ? ಇಲ್ಲ ಬ್ರೋ, ಇಂಡಿವಿಜುವಲ್ ಹೌಸು 5 BHK. 5 BHK? ಕಂಗ್ರಾಟ್ಸ್ ಕಣ. ಥ್ಯಾಂಕ್ ಯು ಬ್ರೋ. ನನಗೆ ಇಷ್ಟ ಇರಲಿಲ್ಲ ಬ್ರೋ, ಸಿಂಚನಂಗೆ ಇಷ್ಟ ಆಗಿದೆಯಲ್ಲ ಅಂತ ನಾನು ಹ್ಞೂ ಅಂದ್ಬಿಟ್ಟೆ. ಅದು ಅವರಪ್ಪ ಮುಂಚೆ ಮಾಡಿಟ್ಟಿದ್ರಂತೆ, ಈಗ ಅವಳ ಹೆಸರಿಗೆ ಬರೀತಿದ್ದಾರೆ ಅಷ್ಟು. ಆದರೂ ಒಳ್ಳೆ ಖುಷಿ ಬಿಡು ನಿಂಗೆ. ಇದೇ ಖುಷಿನಲ್ಲಿ ನಾನು ದುಡ್ಡು ಕೊಟ್ಬಿಡಪ್ಪ, ಹಂಗೆ ಎತ್ಕೊಂಡು ಓಡೋಗ್ಬಿಟ್ಟಿಯ ಮತ್ತೆ. ಏನು ಬ್ರೋ, ಕೊಡದೆ ಹೋಗ್ತೀನಾ? ಕೊಟ್ಟೆ ಕೊಡ್ತೀನಿ. ಇವತ್ತೆಲ್ಲ ನಾಳೆ ಕೊಡಲೇಬೇಕು, ಕೊಟ್ಟೆ ಕೊಡ್ತೀನಿ. ಕೊಡಬೇಕು ಮತ್ತೆ. ಮತ್ತೆ ಏನು ಡಿಸೈಡ್ ಮಾಡಿದ್ಯಾ? ಅದು ಇವಾಗ ಮನೆ ಕೊಡಿಸಿದಾರಲ್ಲ, ಅಲ್ಲಿಗೆ ಶಿಫ್ಟ್ ಆಗೋದು ಬೆಟರ್ ಅಂತ ನನಗೂ ಅನ್ನಿಸ್ತಾ ಇದೆ. ಈ ಪರಿಸ್ಥಿತಿಲಿ ಇಲ್ಲಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ಆಮೇಲೆ ನಾನು ಕದ್ದಿರೋ ವಿಚಾರ ನೀನು ಹೇಳಿ, ನೀನು ಮನೆ ಕಟ್ಟಿಸ್ತಿರೋ ವಿಚಾರ ನಾನು ಅಪ್ಪಿತಪ್ಪಿ ಯಾರಿಗಾದ್ರೂ ಬಾಯ್ಬಿಟ್ಟು ಬೇಕಾವೆಲ್ಲ. ಹಂಗೆ ಹೇಳಿಲ್ಲ ಬಿಡಿಯಪ್ಪ, ಆಮೇಲೆ ನನ್ನ ಕತೆ ಅಷ್ಟೇ. ಹುಷಾರು. ಇಲ್ಲ ಬ್ರೋ. ಸರಿ ಹೊರಡೋಣ. ಕೊಡ್ತೀಯಾ? ಕೊಡ. ಅದಕ್ಕೇನು ಕಮ್ಮಿ ಇಲ್ಲ. ಸಿದ್ದು ಅವರೇ, ಎಳ್ನೀರು ತುಂಬ ಚೆನ್ನಾಗಿತ್ತು. ಹ್ಞೂ ಮೇಡಮ್ ಅವರೇ, ನಮ್ಮ ಅಪ್ಪಗೆ ತೆಂಗು ಅಡಿಕೆ ಅಂದರೆ ಇಷ್ಟ, ಅದಕ್ಕೆ
ತೋಟ ತುಂಬ ಅದನ್ನೇ ನಡೆಸೋವ್ರೆ. ನಾನಂತೂ ಬುದ್ಧಿ ಪದಾಗಿದ್ದ ಒಂದು ಮರ ಹಾಳಾಗಕ್ಕೆ ನಾನು ಬಿಟ್ಟಿಲ್ಲ ಮೇಡಮ್ರೆ. ಹುಷಾರಾಗಿ ನೋಡ್ಕೊಂಡಿವ್ನಿ. ತೋಟ ತುಂಬ ಸುಂದರವಾಗಿದೆ. ಎಲ್ಲಿ ನೋಡಿದ್ರು ಹಸಿರು. ಹಸಿರು ನೋಡ್ತಾ ಇದ್ರೆ ಕಣ್ಣಿಗೆ ಒಂಥರ ಮುದ ಅಲ್ವಾ? ಹ್ಞೂ ಮೇಡಮ್ರೆ, ಹಳ್ಳಿ ವಾತಾವರಣವಲ್ವೇ, ಅದಕ್ಕೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಇದೆಲ್ಲ ನೋಡ್ತಿದ್ರೆ ನಾನೇನೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಿದೆ. ಮೇಡಮವ್ರೆ ತಗೊಳ್ಳಿ. ಸಿದ್ದು ಅವರೇ, ಇದೇ ಒಳ್ಳೆ ಸಮಯ ಅನಿಸ್ತಿದೆ. ಇವ್ರಿಗೆ ನನ್ನ ಪ್ರೀತಿ ವಿಷಯ ಹೇಳ್ಕೊಂಬಿಡ್ಲಾ ಅಥವಾ ಏನು ಮಾಡಲಿ? ಅದು ಸರಿ ಮೇಡಮವ್ರೆ, ಏನು ವಿಶೇಷ? ಇದಕ್ಕಿದ್ದಾಗೆ ದಿಢೀರಂತ ಇಲ್ಲಿ ಕರ್ಕೊಂಬಂದ್ಬಿಟ್ರಲ್ಲ? ಸಿದ್ದು ಅವರೇ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಹೇಳ್ಬೇಕಿತ್ತಾ? ಏನು ಹೇಳಿ ಮೇಡಮವ್ರೆ. ಅದು ಹೇಳೋದಲ್ಲ, ನಿಮ್ಮ ಹತ್ರ ಏನೋ ಕೇಳಬೇಕು. ನಿಮಗೆ ತೋಟ ಅಂದರೆ ಇಷ್ಟೊಂದು ಇಷ್ಟ ಅನಿಸ್ತಿದ್ದು ಅವರೇ? ಅಯ್ಯೋ ಅಷ್ಟೇನಾ? ನಾನು ನೀವು ಏನು ಕೇಳ್ತಿರೋ ಅಂತ ಗಾಬರಿ ಆಗ್ಬಿಟ್ಟೆ ಮೇಡಮವ್ರೆ. ಓ ಮೇಡಮವ್ರೆ, ನನಗೆ ಸಿಟಿನಾಗಿರೋದ್ಕಿಂತ ಈ ಹಳ್ಳಿ, ಈ ಪ್ರಕೃತಿ ಮಡಲ್ನಾಗೆ ಮಗು ನಂಗೆ ಇದ್ಬಿಡೋಕ್ಕೆ ಇಷ್ಟ. ಇಲ್ಲಿ ಸಿಗೋ ಖುಷಿ ಸಂತೋಷ ಆ ಸಿಟಿನಾಗ ಎಲ್ಲಿದ್ದದ್ದು ಹೇಳಿ? ಏನು ಮಾಡೋಕ್ಕಾಗೋದು? ನಮ್ಮದು ರಾಜಕೀಯ ವಂಶ. ರಾಜಕೀಯ ಅಂದರೆ ಜನಗಳ ಮಧ್ಯೆ ಇದ್ದು ಜನಗಳ ಕಷ್ಟಕ್ಕೆ ಸುಖಕ್ಕೆ ಎಲ್ಲ ಆಯ್ತಾ ಇರ್ಬೇಕು ಮೇಡಮ್ರೆ. ಅದಕ್ಕೆ ನಮ್ಮಲ್ಲಿದ್ದೀವಿ. ಅದೆಲ್ಲ ಬಿಡಿ, ತುಂಬ ದಿನಗಳಾದ್ಮೇಲೆ ಇಲ್ಲಿಗೆ ಬಂದಿರೋದಕ್ಕೆ ತುಂಬ ಖುಷಿ ಆಯ್ತಾ ಇದೆ. ಅದ್ರಾಗೂ ನಿಮ್ಮ ಜೊತೆ ನಾನು ಇಲ್ಲಿಗೆ ಬಂದೀವನಲ್ಲ, ಇದೊಂಥರ ವಿಶೇಷದಲ್ಲೇ ವಿಶೇಷ ಮೇಡಮ್ರೆ. ತುಂಬ ಖುಷಿ ಆಯ್ತದೆ. ಬರ್ತೀನಾ? ಹರೀಶ, ಹಾಂ ಬಾರ ಇಲ್ಲ ಒಂದು ನಿಮಿಷ. ಏನು ಬ್ರೋ? ಹೇಗೋ ನೀನು ಇನ್ನೊಂದು ಮನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಲ್ವಾ? ಹೌದು. ನಿನ್ನ ಜೊತೆ ಯಾರು ಕರ್ಕೊಂಡು ಹೋಗ್ತೀಯಾ? ಅಪ್ಪನ ಕರ್ಕೊಂಡು ಹೋಗ್ತೀಯಾ, ಅಮ್ಮನ ಕರ್ಕೊಂಡು ಹೋಗ್ತೀಯಾ? ಏನು ಹೇಳ್ತಾ ಇದೆಯೋ? ನಾನು ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು? ಚೆನ್ನಾಗಿದೆ ಕಣ ನೀನು ಹೇಳ್ತಿರೋದು. ಮನೆ ಎರಡೆರಡು ಆಗ್ತಿದೆ ಅಂದಮೇಲೆ ಜವಾಬ್ದಾರಿನೂ ಎರಡೆರಡು ಆಗ್ಬೇಕು ತಾನೆ. ನಾನೊಬ್ಬನೇ ಅವ್ರನ್ನ ನೋಡ್ಕೊಂಡು ಇರೋಕ್ಕಾಗತ್ತಾ? ನೀನೆಲ್ಲ ಆರಾಮಾಗಿದ್ದು ಬಿಡು. ಇದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು ತಾನೆ. ಅವ್ರಿಗೆ ನಾನೊಬ್ಬನೇ ಮಗ ಅಲ್ಲ, ನೀನು ಮಗನೇ. ಅಂದಮೇಲೆ ನೀನು ಒಬ್ರನ್ನ ಜೊತೆ ಕರ್ಕೊಂಡೋಗಿ ಇಟ್ಕೋಬೇಕಲ್ವಾ? ಅಯ್ಯೋ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ವಲ್ಲ ಬ್ರೋ. ನೀನಲ್ಲಿ ಯೋಚನೆ ಮಾಡ್ತೀಯಪ್ಪ? ನಿಮ್ಮ ಮಾವ ಒಳ್ಳೆ ಮನೆ ಕೊಟ್ಬಿಟ್ರು, ಜುಮ್ ಅಂತ ಆರಾಮಾಗಿದ್ದು ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ಅಲ್ಲ ಬ್ರೋ, ಇದ್ದಕ್ಕಿದ್ದಾಗೆ ಅವ್ರನ್ನ ಕರ್ಕೊಂಡು ಹೋಗು ಅಂದರೆ ಹೇಗಾಗುತ್ತೆ? ಇದ್ರ ಬಗ್ಗೆ ಸಿಂಚನ ಹತ್ರ ಮಾತಾಡ್ಬೇಕಲ್ವೇನೋ, ಅವ್ರ ಮನೇಲ್ವೇನೋ ಅದು. ನೋಡ, ನೀನು ಯಾರ ಹತ್ರ ಬೇಕಾದ್ರೂ ಮಾತಾಡು, ಆದರೆ ಇಬ್ಬರಲ್ಲಿ ಒಬ್ಬರನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಮೊದಲೇ ಅಮ್ಮಂಗೆ ಬಿ ಪಿ ಇದೆ, ಈಗ ಅಪ್ಪಂಗೆ ಶುಗರ್ ಸ್ಟಾರ್ಟ್ ಆಗಿಬಿಟ್ರೆ ನಾನು ಅವ್ರ ಖರ್ಚನ್ನ ನೋಡ್ಕೊಳಕ್ಕಾಗತ್ತಾ? ಅಲ್ಲ ಬ್ರೋ, ಇಷ್ಟು ವರ್ಷ ಜೊತೆ ಆಗಿದ್ದಾರೆ,
ಈಗ ಇದಕ್ಕಿದ್ದಾಗೆ ಬೇರೆ ಬೇರೆ ಆಗಿ ಅಂದರೆ ಏನು ಚೆನ್ನಾಗಿರುತ್ತೆ, ಅವ್ರು ಒಪ್ಕೋತಾರ? ನೀನು ಹೇಳ್ತಿರೋದು ನೋಡಿದ್ರೆ ನಾನು ಆರಾಮಾಗಿರ್ತೀನಿ, ನೀನು ಏನು ಬೇಕಾದ್ರೂ ಮಾಡ್ಕೊ ಅನ್ನೋ ಥರ ಇದೆ. ಬ್ರೋ ನಾನು ಹಾಗಲ್ಲ ಕಣ ಹೇಳಿದ್ದು. ಇವಾಗ ನಾವು ಬೇರೆ ಆಗ್ತಿರೋದಕ್ಕೆ ನಂಗೆ ಬೇಜಾರಿದೆ. ಅಂಥದ್ರಲ್ಲಿ ಅಪ್ಪ ಅಮ್ಮನೂ ದೂರ ಮಾಡಿದ್ರೆ ಏನು ಚೆನ್ನಾಗಿರುತ್ತೋ, ಪಾಪ ಅಲ್ವೇನೋ ಅವರು. ನೋಡ, ಸೆಂಟಿಮೆಂಟ್ ಅನ್ನೋದು ಉಪ್ಪಿನಕಾಯಿ ಥರ ಇರಬೇಕು, ಅದೇ ಊಟ ಥರ ಆಗಬಾರ್ದು. ನಾವಿಬ್ರು ಬೇರೆ ಬೇರೆ ಆಗ್ತಿದ್ದೀವಿ ಅಂದರೆ ಅವರು ಬೇರೆ ಬೇರೆ ಆಗಲೇಬೇಕು, ಇಲ್ಲ ಅಂದರೆ ಅವ್ರ ಜನ ನಾವು ನೋಡ್ಕೋಬೇಕು. ಕಷ್ಟ ಆಗುತ್ತೆ ಬ್ರೋ. ಅಪ್ಪಂಗೆ ಏನಾದ್ರು ಕೆಲಸ ಇದ್ದಿದ್ರೆ ಹೌದಪ್ಪ ಅನ್ಬೋದಾಗಿತ್ತು. ಅವ್ರಿಗೆ ಕೆಲಸನೂ ಇಲ್ಲ, ಹೇಗೋ ಮ್ಯಾನೇಜ್ ಮಾಡ್ತಾರೆ ಅವರು. ಹಾಗಂತ ಅವ್ರ ಕಷ್ಟನ ನನ್ನ ತಲೆ ಮೇಲೆ ಹಾಕೊಳಕ್ಕಾಗುತ್ತೆನಾ? ನೋಡ, ನೀನು ಈ ವಿಷಯವಾಗಿ ಸಿಂಚನ್ ಹತ್ರ ಮಾತಾಡು, ಯಾರನ್ನ ಕರ್ಕೊಂಡು ಹೋಗ್ತೀಯಾ ಅಂತ ಡಿಸೈಡ್ ಮಾಡಿ ನೀನು ನನಗೆ ಹೇಳ್ಬೇಕಷ್ಟೆ. ಹೊಡು ಅಲ್ವೋ? ಓಡ 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 ಓಡ. ಅವ್ರು ಒಂದ್ಸತಿ ಬಂದಿದ್ದಾರೆ ಅಂದರೆ ಮತ್ತೊಂದ್ಸಲ ಬರಲ್ಲ ಅಂತ ಏನು ಗ್ಯಾರಂಟಿ? ಅವ್ರು ಹೀಗೆ ಬರ್ತಿದ್ರೆ ನಾನು ಖಂಡಿತ ಸಿಕ್ಕಾಕೋತೀನಿ. ನಾನು ಇಳಿತೀನಿ ಅಂತ ಗೊತ್ತಾದರೆ ಅವ್ರನ್ನ ಸುಮ್ಮನೆ ಬಿಡ್ತಾರಾ? ಖಂಡಿತ ಇಲ್ಲ, ನಾನಿಲ್ಲಿರಬಾರ್ದು. ಏನು ಮಾಡಲಿ? ಏನಾಯಿತು? ಏನಾದರೂ ಹೇಳಿದ್ರಾ? ಇಲ್ಲ ಚಂದನ ಅವರೇ, ಅವ್ನು ಏನೂ ಹೇಳ್ತಿಲ್ಲ. ನಾನು ಬೇರೆ ರೀತಿ ಎಲ್ಲ ಟ್ರೈ ಮಾಡಿದೆ, ಆದರೂ ಅವ್ನು ಬಾಯೇ ಬಿಡ್ತಿಲ್ಲ ಅಂತಿದ್ದಾನೆ. ಹಾಗಂತ ನಾನು ಸುಮ್ಮನೆ ಇರಲ್ಲ. ಅವ್ನಿಗೆ ಏನು ಇಷ್ಟ ಅಂತ ನಾನೇ ತಿಳ್ಕೊತೀನಿ. ಗುಡ್ ಮೂವ್. ನಮ್ಗೆ ಇಷ್ಟರವ್ರ ಬಗ್ಗೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋದಕ್ಕಿಂತ ನಾವು ತಿಳ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ನಡ್ಕೋಬೇಕು, ಆವಾಗಲೇ ಪ್ರೀತಿ ಸಿಗೋದು. ಇದು ಒಂದು ವಿಷಯಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಚಂದನ ಅವರೇ. ಅವ್ನ ಜೊತೆಲಿ ಇತ್ಕೊಂಡು ಈ ಐಡಿಯಾಗಳೇ ನನಗೆ ಹೊಳಿಲಿಲ್ಲ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಅವನೇನು ಪಟಾಯಿಸ್ಕೊಬಿಡ್ತಿದ್ದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತಾರಲ್ಲ, ಇವಾಗ ನಿಮ್ಮ ಟೈಮ್ ಬಂದಿದೆ ಅಂದ್ಕೊಳ್ಳೋಣ. ಅಂದಹಾಗೆ ನಮ್ಮ ಮನೆಗೆ ಇವತ್ತು ಬಂದಿದ್ರಲ್ಲ, ಅವ್ರು ಅವಾಗವಾಗ ಬರ್ತಾರಾ? ಯಾರು? ಅದೇ ಬಿಸ್ನೆಸ್ ಮ್ಯಾನ್ ಜಮೀನ್ ವಿಷಯಕ್ಕೆ ಬಂದಿದ್ರು ಅಂದ್ರಲ್ಲ. ಓ ಅವರಾ? ಜಯಂತ್ ಅವರು. ಅವ್ರು ಅವಾಗವಾಗ ಬರ್ತಾ ಇರ್ತಾರೆ. ಯಾಕೆ? ಚಂದನ ಅವರೇ, ಯಾಕೆ ಇಷ್ಟೊಂದು ಗಾಬರಿ ಪಟ್ಕೋತಿದ್ದೀರಾ? ಅದೇ ಸ್ಮಾರ್ಟ್ ಸಿಟಿ ಕಂಪನಿ ಶುರು ಮಾಡಬೇಕಂತ ಹೇಳಿದ್ನಲ್ಲ, ಅದ್ರ ಕನ್ಸ್ಟ್ರಕ್ಷನ್ ಶುರು ಆಗಬೇಕಲ್ವಾ. ಆ್ಯಂಡ್ ಹೇಗಿದ್ರು ನಮ್ಮ ಮಾವ ಮತ್ತು ನಮ್ಮ ಸುಬ್ಬ ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಸೊ ಅವಾಗವಾಗ ಬರ್ತಾ ಇರ್ತಾರೆ. ನೀವ್ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರಾ? ಸುಮ್ಮನೆ ಕೇಳಿದೆ ಅಷ್ಟೆ. ಸರಿ, ಟೈಮ್ ಆಯಿತು, ನಾನು ಹೋಗಿ ಮಲ್ಕೋತೀನಿ, ನೀವು ಮಲ್ಕೊಳ್ಳಿ. ಅವ್ರು ಅವಾಗವಾಗ ಬರ್ತಾರೆ ಅಂದರೆ ನಾನು ಗ್ಯಾರಂಟಿ ಒಂದಲ್ಲ ಒಂದಿನ ಸಿಕ್ಕಾಕೋತೀನಿ. ನಾನು ಇಲ್ಲಿದ್ರೆ ನನಗೆ ಅಪಾಯ ಜಾಸ್ತಿ. ನಾನು ಇಲ್ಲಿಂದ ಆದಷ್ಟು ಬೇಗ ಹೋಗಬೇಕು, ಅದೇ ಸರಿ. ಶಾಂತಮ್ಮ, ಬಂದೆ. ತಗೊಳ್ಳು. ಶಾಂತಮ್ಮ, ಇವತ್ತು ಆ ಡಿಟೆಕ್ಟಿವ್ ಸಿಕ್ಕಿದ್ದ. ಜಾನ್ವಿ ಅವ್ರನ್ನೇ ಹೋಲೋ ಒಬ್ರು ಹೆಣ್ಣು ಮಗಳು, ಅದೇ ಹೈಟು, ಅದೇ ವೆಯ್ಟು, ಅದೇ ಬಣ್ಣದ ಸೀರೆ ಉಟ್ಟವರು ಚೆನ್ನೈಯಲ್ಲಿ ಸಿಕ್ಕಿದಾರಂತೆ ಶಾಂತಮ್ಮ. ಆದರೆ ಅದಾದಮೇಲೆ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋ ವಿವರ ಇಲ್ಲ. ಶಾಂತಮ್ಮ, ನನಗೆ ಯಾಕೋ ತುಂಬ ಸ್ಟ್ರಾಂಗ್ ಆಗಿ ಜಾನ್ವಿ ಅವರೇ ಸಿಕ್ಕಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾನೇ ಒಂದು ಕೈ ಚೆನ್ನೈಗೆ ಹೋಗಿ ಹುಡುಕ್ಬಿಡ್ಲಾ ಅಂತಲೂ ಅನ್ನಿಸ್ತಾ ಇದೆ. ಯಾವಾಗಲೂ ಹೇಳ್ತಾರಲ್ಲ, ಹಾಳು ಮಾಡೋ ಕೆಲಸ ಹಾಳು ಅಂತ. ಅದಕ್ಕೆ ನಾನೇ ಹೋಗಿ ಹುಡ್ಕೋದು ಬಾಸಿ ಅನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? ಒಳ್ಳೇದೇ. ಆದರೆ ನೀನು ಹೋದರೆ ಇಲ್ಲಿ ಕಂಪ್ನಿ ಆಫೀಸು ಎಲ್ಲ ಯಾರು ನೋಡ್ಕೋತಾರೆ? ಏನು ಹೇಳ್ತಾ ಇದ್ದೀರಿ ಶಾಂತಮ್ಮ ನೀವು? ಕಾಣೆಯಾಗಿರೋದು ನನ್ನ ಹೆಂಡತಿ ಶಾಂತಮ್ಮ. ಬರೀ ನನ್ನ ಹೆಂಡತಿ ಅಲ್ಲ, ನನ್ನ ಸರ್ವಸ್ವ. ಜಾನ್ವಿಯವರು ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ ಶಾಂತಮ್ಮ? ಈ ಥರ ಒಂದು ಕಂಪ್ನಿ ಅಲ್ಲ ಶಾಂತಮ್ಮ, ಇನ್ನು 100 ಕಂಪ್ನಿಗಳನ್ನು ಬೇಕಾದರೆ ನಾನು ಕಟ್ಟಿ ನಿಲ್ಲಿಸ್ತೀನಿ.
ಆ ಶಕ್ತಿ ಸಾಮರ್ಥ್ಯ ನನಗಿದೆ. ಆದರೆ ನನ್ನ ಚಿನ್ನು ಮರಿ ಇಲ್ಲದೆ ಇದೆಲ್ಲ ಶೂನ್ಯ ಶಾಂತಮ್ಮ. ನನ್ನ ಚಿನ್ನು ಮರಿ ನನ್ನ ಆಸ್ತಿ, ನನ್ನ ಸಂಪತ್ತು, ನನ್ನ ಸರ್ವಸ್ವ ಶಾಂತಮ್ಮ. ಅವ್ರು ನಾನು ಹೇಗಾದರೂ ಮಾಡಿ ಹುಡುಕ್ಲೇಬೇಕು. ಎಷ್ಟು ದಿನ ನನ್ನ ಜೊತೆ ಇದ್ದೀರಿ, ಆದರೂ ನನ್ನ ಪ್ರೀತಿ ಏನು ಅಂತ ನಿಮ್ಗೆ ಅರ್ಥ ಆಗಿಲ್ವ ಶಾಂತಮ್ಮ? ಹೌದೌದು, ಗೊತ್ತಾಗ್ತಿದೆ. ಅವಳು ಸತ್ರು ಅವಳನ್ನ ಬಿಟ್ಟಿಲ್ಲ ಅನ್ನೋದು. ಹೌದಪ್ಪ, ನೀನು ಅವಳನ್ನ ತುಂಬ ಪ್ರೀತಿ ಮಾಡ್ತೀಯ. ಅವಳು ನಿನ್ನಂಥ ಗಂಡನ ಪಡಿಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು. ಇಲ್ಲ ಶಾಂತಮ್ಮ, ಪುಣ್ಯ ಮಾಡಿರೋದು ನಾನು ಅವರನ್ನು ಪಡೆಯೋದಕ್ಕೆ. ಒಂಟಿಯಾಗಿ ನನ್ನ ಜೀವನಕ್ಕೆ ಆಸರಿಯಾಗಿ ಬಂದವರು ಅವರು ಶಾಂತಮ್ಮ. ಬಣ್ಣವೇ ಇಲ್ಲದ ನನ್ನ ಚೌಕಟ್ಟಿನ ಜೀವನಕ್ಕೆ ಒಂದು ಹೊಸ ರಂಗ್ ಅಂತ ಅನ್ಕೊಟ್ಟವರು ಅವರಿಲ್ಲದೆ ಇದೆಲ್ಲ ನಶ್ವರ ಶಾಂತಮ್ಮ. ನನಗೆ ಬೇರೆ ಏನೂ ಗೊತ್ತಿಲ್ಲ ಶಾಂತಮ್ಮ. ನಾನು ನನ್ನ ಚಿನ್ನ ಮರಿನ ಹುಡುಕಬೇಕು ಅಷ್ಟೆ. ಮತ್ತೆ ಇಲ್ಲಿಗೆ ಬರ್ತಾ ಇರ್ತಾರೆ ಅಂದರೆ ನಾನಿಲ್ಲಿರೋದು ಸೇಫ್ ಅಲ್ಲ. ಈ ಸತಿ ಬಂದಾಗೇನೋ ಅವ್ರನ್ನ ನೋಡಲಿಲ್ಲ, ಹಾಗಂತ ಪ್ರತಿ ಸತಿ ಹಾಗೆ ಆಗುತ್ತೆ ಅನ್ನೋದು ಏನು ಗ್ಯಾರಂಟಿ? ಮೊದಲೇ ನನ್ನ ಜೀವನದಲ್ಲಿ ಅದೃಷ್ಟ ಅನ್ನೋದು ನೆಲ ಕಚ್ಚಿದೆ. ಅಂಥದ್ರಲ್ಲಿ ನನ್ನ ಪರಿಸ್ಥಿತಿ ಹೀಗಿರುವಾಗ ಅವ್ರಿಗೇನಾದರೂ ನಾನು ಇಲ್ಲಿದ್ದೀನಿ, ಬದುಕಿದ್ದೀನಿ ಅಂತ ಗೊತ್ತಾದರೆ ಸುಮ್ಮನೆ ಬಿಡ್ತಾರ? ಮತ್ತೆ ನನ್ನ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಅಲ್ಲದೆ ನಾನಿಂದ ದೂರ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಗೊತ್ತಾದ್ರಂತೂ ನನ್ನ ಸುತ್ತ ಒಂದು ಚಕ್ರವ್ಯೂಹದ ಕೋಟೆನೇ ಕಟ್ಬಿಡ್ತಾರೆ. ಇಲ್ಲಿಂದ ಹೋಗಲೇಬೇಕು. ಆದರೆ ಎಲ್ಲಿ ಹೋಗೋದು ಏನು? ನನ್ನ ಅದೃಷ್ಟ ಒಳ್ಳೆ ಜನ ಸಿಕ್ಕಿದ್ದಾರೆ, ಆದರೆ ನಾನು ಇಲ್ಲಿಂದ ಹೋದರೆ ಬೇರೆ ಕಡೆ ಮತ್ತೆ ಇಂಥದ್ದೇ ಜನ ಸಿಗ್ತಾರೆ ಅಂತ ಏನು ಗ್ಯಾರಂಟಿ? ಹಾಗಂತ ನಾನು ಇಲ್ಲೇ ಇರಬಾರ್ದು. ಆಮೇಲೆ ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ. ಇಲ್ಲ, ನಾನು ಇಲ್ಲಿಂದ ಹೋಗೋದೇ ಸರಿ. ಎಲ್ಲರೂ ಮಲ್ಕೊಂಡ್ಮೇಲೆ ನಾನು ಇಲ್ಲಿಂದ ಹೊರಟ್ಬಿಡ್ಬೇಕು. ಚಂದನಾ, ಏನಮ್ಮ ಒಬ್ಬೊಬ್ಳೆ ಏನೋ ಮಾತಾಡ್ಕೋತಾ ಇದ್ದೆ? ಏನಿಲ್ಲಮ್ಮ. ಪರವಾಗಿಲ್ಲ, ಹೇಳು. ಅಯ್ಯೋ ಏನಿಲ್ಲಮ್ಮ, ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ. ಹೋಗ್ಲಿ ಬಿಡು, ಇತ್ತವ. ಅಯ್ಯೋ ಏನಿದೆಲ್ಲ ಬೇಡ ನನಗೆ. ತಗೋ. ಅಮ್ಮ, ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಎಲ್ಲೋ ಇರಬೇಕಾಗಿದ್ದು ನನಗೆ ಇಲ್ಲಿಗೆ ಕರ್ಕೊಂಡು ಬಂದು ಜಾಗ ಕೊಟ್ಟು ಊಟ ಕೊಟ್ಟು ಹೆತ್ತವ್ರಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೋತಾ ಇದ್ದೀರಾ. ನಿಮ್ಮ ಋಣನ ಹೇಗೆ ತೀರ್ಸೋತೋ ಗೊತ್ತಿಲ್ಲ ಅಮ್ಮ. ಅಯ್ಯೋ ನನ್ನ ತಾಯಿ, ಯಾಕೆಲ್ಲ ಈಗಲೇ ಮುಗ್ದೋಯ್ತು ಅನ್ನೋ ಥರ ಋಣಕ್ಕೆ ಮಾತಾಡ್ತಾ ಇದೆಯಾ? ನೀನು ಮಾತಾಡ್ತಿರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅಯ್ಯೋ ಹಾಗಲ್ಲಮ್ಮ, ನಾನು ಇಲ್ಲಿ ಬಿಟ್ಟು ಬೇರೆ ಎಲ್ಲೇ ಇದ್ದಿದ್ರು ಇಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾ ಇರಲಿಲ್ಲ. ಮನೆ ಕೆಲಸದೊಳಗೆ ಯಾವ ಸ್ಥಾನ ಸಿಗಬೇಕಿತ್ತೋ ನಂಗೆ ಅದೇ ಸಿಗ್ತಿತ್ತು. ಆದರೆ ನೀವು ಒಂದು ಕ್ಷಣನೂ ನನ್ನ ಆ ದೃಷ್ಟಿನಲ್ಲಿ ನೋಡಿದೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಲ್ಲ, ಅದಕ್ಕೆ ಹಾಗೆ ಹೇಳಿದೆ. ನಮ್ಮ ಮನೇಲಿ ಯಾರ ಮನಸ್ಸಲ್ಲೂ ಭೇದ ಭಾವನೆ ಇಲ್ಲ. ಅಷ್ಟಕ್ಕೂ ಮನುಷ್ಯರು ಹುಟ್ಟನೆ ದೊಡ್ಡ ದೊಡ್ಡ ಪದವಿನ ಕೈಲಿ ಇಟ್ಕೊಂಬರಲ್ಲ. ನಮ್ಮ ಹಣೆ ಬರ ಒಂದೊಂದ್ಸಲ ಹೀಗಾಗ್ಬಿಡತ್ತೆ. ಯಾರೇ ಆದರೂ ಎಲ್ಲ ಮನುಷ್ಯರೇ ಅಲ್ವಾ? ನೀನು ಕೂಡ ನಿನ್ನ ಮನಸ್ಸಲ್ಲಿ ಯಾವುದೇ ಅಳುಕನ್ನು ಇಟ್ಕೋಬೇಡ. ಇದು ನಿನ್ನ ಮನೆ ಅನ್ಕೋ, ನೀನು ಇಲ್ಲೇ ಇರಬೇಕು, ಗೊತ್ತಾ? ಸರಿ. ಇಷ್ಟು ಪ್ರೀತಿ ಮಾಡೋರ್ನ ನಾನು ಹೇಗೆ ಬಿಟ್ಟು ಹೋಗಲಿ? ಇಲ್ಲ, ಹಾಗಂತ ನಾನು ಇಲ್ಲೇ ಇರೋದಕ್ಕಾಗಲ್ಲ. ಹೋಗಲೇಬೇಕಲ್ವಾ? ಒಂದೊಂದು ದಿನ ಜಯಂತ್ ಅವ್ರ ಹೆಂಡತಿ ನಾನೇ ಅಂತ ಗೊತ್ತಾದರೆ ನನ್ನ ನೋಡೋ ದೃಷ್ಟಿ ಅವ್ರಿಗೂ ಬದಲಾಗುತ್ತೆ. ನಾನು ಇಲ್ಲಿಂದ ಹೋಗೋದೇ ಸರಿ.